ರಿಪಬ್ಲಿಕ್ ಕನ್ನಡದಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಈಗ ನೋಡಿ. ಈ ಬಾಂಬ್ ಬ್ಲಾಸ್ಟ್ ಮಾಡುವಾಗ ಈ ಶಂಕಿತ ಉಗ್ರ ಹೊಸ ಮಾದರಿಯನ್ನ ಬಳಸಿದ್ದಾನೆ ಅನ್ನುವಂತ ಡೀಟೇಲ್ಸ್ ಸದ್ಯಕ್ಕೆ ಸಿಗ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದಲ್ಲಿ ಬಾಂಬ್ ಬ್ಲಾಸ್ಟ್ನ ಎಕ್ಸ್ಕ್ಲೂಸಿವ್ ಸ್ಫೋಟಕ ಮಾಹಿತಿ. ಸ್ಫೋಟದ ಸಂದರ್ಭದಲ್ಲಿ ಹೊಸ ಮಾದರಿಯನ್ನ ಬಳಸಿದ್ದಾನೆ, ಬಾಂಬರ್ನಲ್ಲಿ ಟೈಮರ್ ಅನ್ನ ಅಳವಡಿಸಿದ್ದ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಬ್ಯಾಗ್ ಒಳಗಡೆ ಟೈಮರ್ ಅಳವಡಿಸಿ ಬಾಂಬ್ ಅನ್ನ ಸ್ಫೋಟಿಸಿದ್ದಾನೆ ಆತ. ಕೃತ್ಯ ನಡೆದ ಸ್ಥಳದಲ್ಲಿ ಯಾವುದೇ ಅವಶೇಷಗಳು ಪತ್ತೆ ಆಗಿಲ್ಲ ಅನ್ನುವಂಥ ಡೀಟೇಲ್ಸ್ ಸದ್ಯಕ್ಕೆ ಸಿಗ್ತಾ ಇದೆ. ಪ್ರಾಥಮಿಕ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬಹಿರಂಗ ಆಗಿರೋದು. ಸ್ಫೋಟಕ್ಕೆ ಹೊಸ ಮಾದರಿಯನ್ನ ಬಳಸಿದ್ದಾನೆ ಶಂಕಿತ ಉಗ್ರ ಅಂತ ಹೇಳಿ. ಅಂದರೆ ನಿಮಗೆ ಸ್ಫೋಟ ಆದಂಥ ಸಂದರ್ಭದಲ್ಲಿ ಆ ಫಾಗ್, ಆ ಹೊಗೆ ಇದೆಯಲ್ಲ, ಆ ಹೊಗೆಯ ಸ್ಮೆಲ್ ಅಥವಾ ಫಾಗ್ ಅಂತ ಏನಿದೆಯಲ್ಲ, ಅದು ಮಂಗಳೂರಿನ ಕುಕ್ಕರ್ ಬ್ಲಾಸ್ಟಲ್ಲಿ ಬಂದಂಥ ಸಂದರ್ಭದಲ್ಲಿ ಅದು ಕೂಡ ಇಲ್ಲೂ ಬಂದಿತ್ತು ಅಂತ ಮಾಹಿತಿ ಲಭ್ಯ ಆಗಿತ್ತು. ಈ ಮಾದರಿ ಅಂತ ಬಂದಾಗ, ಮಾಡೆಲ್ ಅಂತ ಬಂದಾಗ ಹೊಸ ಮಾಡೆಲನ್ನು ಆತ ಬಳಸ್ಕೊಂಡು ಬ್ಯಾಗ್ ಒಳಗಡೆ ಟೈಮರನ್ನು ಅಳವಡಿಸಿ ಬಾಂಬನ್ನು ಸ್ಫೋಟ ಮಾಡಿದ್ದಾನೆ ಅಂತ ಹೇಳಿ ಈಗ ಡೀಟೇಲ್ಸ್ ಸಿಗ್ತಾ ಇದೆ. ಪ್ರಾಥಮಿಕ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬಹಿರಂಗ ಆಗಿದೆ. ಕೃತ್ಯ ನಡೆದ ಸ್ಥಳದಲ್ಲಿ ಯಾವುದೇ ಅವಶೇಷಗಳು ಕೂಡ ಪತ್ತೆ ಆಗಿಲ್ಲ ಅನ್ನುವಂಥ ಡೀಟೇಲ್ಸ್ ಸದ್ಯಕ್ಕೆ ಸಿಕ್ಕಿದೆ. ಇಡೀ ರಾಜ್ಯ ಮಾತ್ರ ಅಲ್ಲ, ಇಡೀ ದೇಶವನ್ನೇ ಈ ಒಂದು ಪ್ರಕರಣ ಬೆಚ್ಚಿ ಬೀಳಿಸಿರುವಂಥದ್ದು. ತನಿಖೆಗಳು ವಿವಿಧ ಆಯಾಮಗಳಲ್ಲಿ ನಡೀತಾ ಇದೆ. ಈಗಾಗಲೇ 200 ಅಧಿಕಾರಿಗಳ ತಂಡ ಫೀಲ್ಡ್ಗೆ ಇಳಿದಿರುವಂಥದ್ದು. ಕೇವಲ ರಾಜ್ಯ ಮಾತ್ರ ಅಲ್ಲ, ಬೇರೆ ರಾಜ್ಯದಿಂದಲೂ ಕೂಡ ತನಿಖಾ ತಂಡ ಫೀಲ್ಡ್ಗಿಳಿದು ಈಗಾಗಲೇ ಎಲ್ಲ ರೀತಿಯ ತನಿಖೆಗಳನ್ನು ಮಾಡ್ತಾ ಇರೋದು, ಎಲ್ಲ ಆಯಾಮಗಳಲ್ಲೂ ಕೂಡ. ಅಂದರೆ ನಿಮಗೆ ಏನು ಕಳೆದ 10 ವರ್ಷದಲ್ಲಿ 3 ಬಾರಿ ಸ್ಫೋಟ ಆಗಿದೆ, ಅದಕ್ಕೆ ಒಬ್ಬನೇ ಒಬ್ಬ ವ್ಯಕ್ತಿ ಅಂತ ಈಗೇನು ಮಾಹಿತಿ ಬಹಿರಂಗ ಆಗಿದೆ. ಜೊತೆಗೆ ಈ ಹಿಂದೆ ಮಂಗಳೂರು ಸ್ಫೋಟ, ಶಿವಮೊಗ್ಗ ಸ್ಫೋಟ ಎಲ್ಲದ್ರದ್ದನ್ನು ಕೂಡ ಇಟ್ಕೊಂಡು, ಎಲ್ಲ ಲಿಂಕ್ಗಳನ್ನು ಕೂಡ ಇಟ್ಕೊಂಡು ಈಗ ನಾನಾ ರೀತಿಯ ಆಯಾಮಗಳಲ್ಲಿ ಈಗಾಗಲೇ ತನಿಖೆ ನಡೆಸ್ತಿರುವಂಥ ಬೆನ್ನಲ್ಲೇ ಪ್ರಾಥಮಿಕ ತನಿಖೆಯಲ್ಲಿ ಒಂದು ಅಂಶ ಬಯಲಾಗಿರುವಂಥದ್ದು. ಈ ಒಂದು ಸ್ಫೋಟಕ್ಕೆ ಆತ ಬೇರೆ ಮಾದರಿ, ಅಂದರೆ ಹೊಸ ಮಾದರಿಯನ್ನು ಬಳಸ್ಕೊಂಡಿದ್ದಾನೆ ಶಂಕಿತ ಉಗ್ರ ಅನ್ನುವಂಥ ಡೀಟೇಲ್ಸ್ ಸದ್ಯಕ್ಕೆ ಸಿಗ್ತಾ ಇದೆ. ಜೊತೆಗೆ ಬ್ಯಾಗ್ ಒಳಗಡೆ ಟೈಮರನ್ನು ಅಳವಡಿಸಿ ಅದು 2 ಬಾರಿ ಸ್ಫೋಟಗೊಳ್ಳುವಂತೆ ಈತ ಪ್ಲಾನ್ ಪ್ರಕಾರ ಮಾಡಿದ್ದ ಅನ್ನುವಂಥ ಮಾಹಿತಿ ಗೊತ್ತಾಗ್ತಾ ಇದೆ. ಆದರೆ ಕೃತ್ಯ ನಡೆದಂಥ ಸ್ಥಳದಲ್ಲಿ ಯಾವುದೇ ಅವಶೇಷಗಳು ಪತ್ತೆಯಾಗಿಲ್ಲ. ಈ ಕುರಿತಂತೆ ಈಗಾಗಲೇ ಸ್ಥಳಕ್ಕೆ ಏನು ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, CCB ಅಧಿಕಾರಿಗಳು ಎಲ್ಲರೂ ಕೂಡ ಭೇಟಿ ಕೊಟ್ಟು ಸ್ಥಳ ಪರಿಶೀಲನೆ ನಿರಂತರವಾಗಿ ನಡೀತಾ ಇದೆ. ಇಂಚಿಂಚು ಮಾಹಿತಿಯನ್ನು ಸ್ಥಳದಲ್ಲೇ ಇಟ್ಕೊಂಡು ರಿಪಬ್ಲಿಕ್ ಕನ್ನಡ ಕೊಡುವಂಥ ಪ್ರಯತ್ನ. ಆದಷ್ಟು ಬೇಗ ಹಿಡಿತೇವೆ, ಯಾಕಂತಂದ್ರೆ ನೋಡಿ 2 ದಿನ ಆಗಿದೆ ಈಗಾಗಲೇ, ಆದಷ್ಟು ಬೇಗ ಹಿಡಿತೇವೆ ಅಂತ ಹೇಳಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ 2 ದಿನಗಳು ಕಳೆದಂಥ ಬೆನ್ನಲ್ಲೇ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗೃಹ ಸಚಿವರು. ಉದ್ಯಮಿಗಳು ಬೆಂಗಳೂರಿಗೆ ಬರಬಾರ್ದು ಅಂತ ಈ ರೀತಿ ಮಾಡಿರ್ಬೋದು. ಕೆಫೆಯಲ್ಲಿ ಕಡಿಮೆ ತೀವ್ರತೆಯಿಂದ ಬ್ಲಾಸ್ಟ್ ಆಗಿದೆ, ಹೆಚ್ಚು ಪ್ರಮಾಣ ಬಳಸಿದರೆ ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆಗ್ತಿತ್ತು ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಸ್ಫೋಟ ಮಾಡಿದವರನ್ನಂತೂ ನಾವು ಬಿಡಲ್ಲ, ಆದಷ್ಟು ಬೇಗ ಹಿಡಿತೇವೆ ಅಂತ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ನೋಡೋಣ ಏನು ಹೇಳಿದ್ದಾರೆ. 8 ತಂಡಗಳನ್ನು ಈಗಾಗಲೇ ರಚನೆ ಮಾಡಿ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ತನಿಖೆ ಮಾಡೋದಕ್ಕೆ ಈಗಾಗಲೇ ಅವತ್ತೇ ಪ್ರಾರಂಭ ಮಾಡಿದ್ದಾರೆ. ಕೆಲವು ಮಾಹಿತಿಗಳು ಲಭ್ಯ ಆಗಿದೆ, ಇನ್ನೂ ಹೆಚ್ಚಿನ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಮತ್ತು ಎಲ್ಲ ಆ್ಯಂಗಲ್ನಲ್ಲೂ ಕೂಡ ನೋಡ್ತಾ ಇದ್ದಾರೆ. ಇದರ ಜೊತೆಗೆ ನಮ್ಮ FSLನವರು ಕೂಡ ಸ್ಯಾಂಪಲ್ ಅವತ್ತೇ ಕಲೆಕ್ಟ್ ಮಾಡಿಕೊಂಡು ಯಾವ ರೀತಿ ಟೆಕ್ನಿಕಲ್ ಡೀಟೇಲ್ಸನ್ನೆಲ್ಲ ಅವರು ಪರಿಶೀಲನೆ ಮಾಡ್ತಿದ್ದಾರೆ. ಜೊತೆಗೆ NSG ಅವರು ಕೂಡ ನಿನ್ನೆ ಬಂದಿದ್ದಾರೆ. ಶುರುವಿನಿಂದನೇ NIAನವರು ನಮ್ಮ ಪೊಲೀಸ್ನವ್ರ ಜೊತೆಯಲ್ಲೂ ಕೂಡ ಅವರು ಕೂಡ ಸಹಕರಿಸಿದ್ದಾರೆ, IBನವರು ಸಹಕರಿಸಿದ್ದಾರೆ. ಒಟ್ಟಾರೆ ಯಾವುದೇ ಕಾರಣಕ್ಕೂ ಇದನ್ನು ನಾವು ಯಾರು ಸ್ಫೋಟ ಮಾಡಿದ್ದಾನೆ ಅವನು ಬಂದು ನಮ್ಮ CCTVನಲ್ಲೆಲ್ಲ ನಮಗೆ ಲಭ್ಯ ಆಗಿದೆ, ಆ ವ್ಯಕ್ತಿಯನ್ನು ಆದಷ್ಟು ಶೀಘ್ರವಾಗಿ ಹಿಡಿತೇವೆ. ಅದು 1 ದಿನ ಆಗ್ಬೋದು, 2 ದಿನ ಆಗ್ಬೋದು, ಖಂಡಿತವಾಗಿ ಅವರನ್ನು ಹಿಡಿತೇವೆ. 8 ತಂಡಗಳನ್ನು ಈಗಾಗಲೇ ರಚನೆ ಮಾಡಿ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ತನಿಖೆ ಮಾಡೋದಕ್ಕೆ ಈಗಾಗಲೇ ಅವತ್ತೇ ಪ್ರಾರಂಭ ಮಾಡಿದ್ದಾರೆ. ಕೆಲವು ಮಾಹಿತಿಗಳು ಲಭ್ಯ ಆಗಿದೆ, ಇನ್ನೂ ಹೆಚ್ಚಿನ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಮತ್ತು ಎಲ್ಲ ಆ್ಯಂಗಲ್ನಲ್ಲೂ ಕೂಡ ನೋಡ್ತಾ ಇದ್ದಾರೆ. ಇದರ ಜೊತೆಗೆ ನಮ್ಮ FSLನವರು ಕೂಡ
ಸ್ಯಾಂಪಲ್ ಅವತ್ತೇ ಕಲೆಕ್ಟ್ ಮಾಡಿಕೊಂಡು ಯಾವ ರೀತಿ ಟೆಕ್ನಿಕಲ್ ಡೀಟೇಲ್ಸನ್ನೆಲ್ಲ ಅವರು ಪರಿಶೀಲನೆ ಮಾಡ್ತಿದ್ದಾರೆ. ಜೊತೆಗೆ NSG ಅವರು ಕೂಡ ನಿನ್ನೆ ಬಂದಿದ್ದಾರೆ. ಶುರುವಿನಿಂದನೇ NIAನವರು ನಮ್ಮ ಪೊಲೀಸ್ನವ್ರ ಜೊತೆಯಲ್ಲೂ ಕೂಡ ಅವರು ಕೂಡ ಸಹಕರಿಸಿದ್ದಾರೆ, IBನವರು ಸಹಕರಿಸಿದ್ದಾರೆ. ಒಟ್ಟಾರೆ ಯಾವುದೇ ಕಾರಣಕ್ಕೂ ಇದನ್ನು ನಾವು ಯಾರು ಸ್ಫೋಟ ಮಾಡಿದ್ದಾನೆ ಅವನು ಬಂದು ನಮ್ಮ CCTVನಲ್ಲೆಲ್ಲ ನಮಗೆ ಲಭ್ಯ ಆಗಿದೆ, ಆ ವ್ಯಕ್ತಿಯನ್ನು ಆದಷ್ಟು ಶೀಘ್ರವಾಗಿ ಹಿಡಿತೇವೆ. ನೋಡಿ, ಪ್ರಾಥಮಿಕ ಹಂತವಾಗಿ ಬಯಲಾಗಿರುವಂಥ ವಿಚಾರದ ಕುರಿತಾಗಿ ನಮ್ಮ ಪ್ರತಿನಿಧಿ ನಾಗರಾಜ್ ಹಾಗೂ ಸುನಿಲ್ ಮಾಹಿತಿಯನ್ನು ಕೊಡ್ತಾರೆ. ಲೈವ್ನಲ್ಲಿ ಜನ ಆಗಿದ್ದಾರೆ. ನಾನು ಮೊದಲು ನಾಗರಾಜ್ ಹತ್ರ ಹೋಗ್ತೀನಿ. ನಾಗರಾಜ್, ಗಮನಿಸ್ತಾ ಇರ್ಬೋದು ಪ್ರಾಥಮಿಕ ಹಂತದಲ್ಲಿ ಹೊಸ ಮಾದರಿಯನ್ನು ಇಟ್ಕೊಂಡು ಈತ ಬಾಂಬ್ ಬ್ಲಾಸ್ಟ್ ಮಾಡಿದ್ದಾನೆ ಅಂತ ಹೇಳಿ, ಏನು ಹೇಳ್ತೀರಿ ಈ ಬಗ್ಗೆ? ಖಂಡಿತವಾಗ್ಲೂ ದಿವಿತ್, ಏನು ಈ ಒಂದು ಪ್ರಕರಣದಲ್ಲಿ ಈತ ಬಳಸಿರ್ತಕ್ಕಂಥ ಮಾದರಿ ಏನಿದೆ ಅಂದರೆ ಮೋಡಸ್ ಆಫ್ ಆಪರೆಂಡಿ ಇದೆ, ಇದು ನಿಜಕ್ಕೂ ಹೊಸ ರೀತಿಯಲ್ಲಿ. ಯಾಕಂತಂದರೆ ತುಂಬ ಸ್ಪೇಸನ್ನು ಇಟ್ಕೊಂಡಿದ್ದಾನೆ. ಒಂದು ಬ್ಲಾಸ್ಟ್ ಮಾಡೋಕ್ಕೂ ಮುಂಚೆ ಏನು ಸ್ಪೇಸು ಅಂದರೆ ಆತ ತಂದು ಪ್ಲ್ಯಾಂಟ್ ಮಾಡಿದ ನಂತರ ಆತ ಏನು ಬ್ಲಾಸ್ಟ್ ಆಗಲಿಕ್ಕೆ 1 ಗಂಟೆ ಕಾಲಾವಕಾಶ ತೆಗೆದುಕೊಂಡ್ರೆ ಅದು ಪೊಲೀಸರಿಗೆ ಗೊತ್ತಾಗಲಿಕ್ಕೆ ಮತ್ತಷ್ಟು ಕಾಲಾವಕಾಶ. ಅಂದರೆ ಇಲ್ಲಿಂದ ಮೊದಲಿಗೆ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಂತೇಳಿ ಆ ಕಂಟ್ರೋಲ್ ರೂಮ್ಗೆ ಕಾಲ್ ಹೋಗುತ್ತೆ. ಸಿಲಿಂಡರ್ ಏನು ಅಗ್ನಿಶಾಮಕ ಸಿಬ್ಬಂದಿ ಬಂದು ಇಲ್ಲಿ ಪರಿಶೀಲನೆ ಮಾಡಿದಾಗ ಇದು ಸಿಲಿಂಡರ್ ಬ್ಲಾಸ್ಟ್ ಅಲ್ಲ ಅದು ಗೊತ್ತಾಗುತ್ತೆ. ಆಗ ಸಸ್ಪೆಕ್ಟ್ ಶುರುವಾಗುವಂಥದ್ದು. ಈ ಸಸ್ಪೆಕ್ಟ್ ಶುರುವಾಗಿ ಇಲ್ಲೇನೋ ಸಮಥಿಂಗ್ ಇಡೀ ಬ್ಲಾಸ್ಟ್ ಆಗಿದೆ ಅಂತ ತಿಳ್ಕೊಳ್ಳೋಕ್ಕೆ ಮಿನಿಮಮ್ 2 ಗಂಟೆ ಸ್ಪೇಸ್ ಆಗುವಂಥದ್ದು. ಈ 2 ಗಂಟೆ ಅವಧಿಯಲ್ಲಿ ಇಲ್ಲಿಂದ ಕೇವಲ 59 ನಿಮಿಷಗಳ ಪ್ರಯಾಣ ಮಾಡಿದ್ರೆ ನಾವು ಹೊಸೂರು ಅಂದರೆ ತಮಿಳುನಾಡು ಬಾರ್ಡ್ರನ್ನು ತಲುಪ್ಕೊಳ್ಬೋದು. ಅಥವಾ ಈ ಕಡೆ ಸುಮಾರು 1.25 ಗಂಟೆಗಳ ಕಾಲ ಪ್ರಯಾಣ ಮಾಡಿದ್ರೆ ನಾವು ಆಂಧ್ರ ಬಾರ್ಡ್ರನ್ನು ತಲುಪ್ಬೋದು. ಈ ರೀತಿಯಾಗಿ ಒಂದು ಸ್ಪೇಸ್ ಕ್ರಿಯೇಟ್ ಮಾಡಿಕೊಂಡು ಆತ ಈ ಒಂದು ಬ್ಲಾಸ್ಟನ್ನು ಮಾಡಿರೋ ಶೈಲಿ ಇದೆಯಲ್ಲ, ಇದು ನಿಜಕ್ಕೂ ಸಾಕಷ್ಟು ವೆಲ್ ಪ್ಲ್ಯಾನ್ಡ್ ಎಕ್ಸಿಕ್ಯೂಷನ್ ಥರ ಕಾಣಿಸ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಆತ ಇಷ್ಟು ಮಾಡಬೇಕಂತಂದರೆ ತುಂಬ ದಿನದಿಂದ ಇಲ್ಲಿ ರೆಕ್ಕಿ ಮಾಡಿರೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಅಲ್ಲದೆ ಆತ ರೆಕ್ಕಿ ಮಾಡಿದಾದ ನಂತರ ಪ್ಲ್ಯಾನನ್ನು ಎಕ್ಸಿಕ್ಯೂಷನ್ ಮಾಡಿ ಇಲ್ಲಿಂದ ಎಸ್ಕೇಪ್ ಆಗಲಿಕ್ಕೆ ಎಕ್ಸಿಟ್ ಪ್ಲ್ಯಾನನ್ನು ಬಹಳ ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು ದಿವಿತ್. ಓಕೆ ನಾಗರಾಜ್, ನೀವು ಹಾಗೆ ಸಂಪರ್ಕದಲ್ಲಿರಿ. ನಾನು ಸುನಿಲ್ ಹತ್ರ ಹೋಗೋಕ್ಕೂ ಮುಂಚೆ ಮತ್ತೊಂದು ಈಗ ಬ್ರೇಕಿಂಗ್ ನ್ಯೂಸ್ ಒಂದು ಅಪ್ಡೇಟ್ ಆಗ್ತಾ ಇದೆ. ಇವ್ರನ್ನೆಲ್ಲ ಹ್ಯಾಂಡಲ್ ಮಾಡ್ತಾ ಇರೋದು ಯಾರು? ಆ ಹ್ಯಾಂಡ್ಲರ್ ಯಾರು? ಆ ಹ್ಯಾಂಡ್ಲರ್ ಕರ್ನಲ್ ಅನ್ನುವಂಥ ವ್ಯಕ್ತಿ, ಆತನ ಹಿಂದೆ ತನಿಖಾ ತಂಡ ಬಿದ್ದಿದೆ ಅಂತ ಈಗಾಗಲೇ ಗೊತ್ತಾಗ್ತಾ